ಶ್ರೀಕೃಷ್ಣ ಗೋಕುಲವನ್ನು ಹೇಗೆ ತಲುಪಿದ? ಭಗವಾನ್ ವಿಷ್ಣುವಿನ ಅವತಾರವೇ ಶ್ರೀಕೃಷ್ಣ. ಒಂದಿನ ವಿಷ್ಣು ಪ್ರತ್ಯಕ್ಷವಾಗಿ ವಸುದೇವ ಮತ್ತು ದೇವಕಿಗೆ ಹೇಳ್ತಾನೆ, 8ನೇ ಮಗುವಾಗಿ ಜನಿಸಿರುವುದು ನಾನು. ನಿಮಗೆ ಹುಟ್ಟಿದ 8ನೇ ಮಗುವನ್ನು ಗೋಕುಲದಲ್ಲಿರುವ ನಂದ ಮತ್ತು ಯಶೋದೆ ದಂಪತಿಗೆ ನೀಡಿ ಅವರಿಗೆ ಜನಿಸಿದ ಹೆಣ್ಣು ಮಗುವನ್ನು ನೀವು ತರಬೇಕೆಂದು. ಅನಂತರ ವಿಷ್ಣುವಿನ ಸೂಚನೆಯಂತೆ ವಸುದೇವನು ತಲೆ ಮೇಲೆ ಬುಟ್ಟಿಯನ್ನಿಟ್ಟು ಮಗುವನ್ನು ಹೊತ್ತು ಕಗ್ಗತ್ತಲ ರಾತ್ರಿಯಲ್ಲಿ ಹೊರಟನು. ಅವತ್ತು ಜೋರು ಮಳೆ, ಯಮುನಾ ನದಿ ತುಂಬಿ ಹರಿಯುತ್ತಿತ್ತು. ವಸುದೇವ ಮಗುವನ್ನು ಹೊತ್ತು ನದಿಯಲ್ಲಿ ನಡೆಯಲು ಪ್ರಾರಂಭಿಸಿದ. ತನ್ನ ತಲೆಯವರೆಗೂ ನೀರು ಬಂದರೂ ಲೆಕ್ಕಿಸದೆ ವಸುದೇವ ಮಗುವನ್ನು ಮೇಲೆತ್ತಿ ನಡೆಯುತ್ತಲೇ ಸಾಗಿದನು. ಯಮುನಾ ನದಿಗೆ ಕೃಷ್ಣನ ಪಾದ ಸ್ಪರ್ಶವಾಗುತ್ತಿದ್ದಂತೆ ಯಮುನಾ ನದಿ 2 ಭಾಗವಾಗಿ ಮಧ್ಯದಲ್ಲಿ ಅವರಿಗೆ ಹೋಗಲು ದಾರಿ ಮಾಡಿಕೊಟ್ಟಿತು. ವಿಷ್ಣು ಕೂಡ ಮಳೆ ನೀರು ಮಗುವಿನ ಮೇಲೆ ಬೀಳದಂತೆ ತನ್ನ ಹೆಡೆಯನ್ನು ಕೊಡೆಯಂತೆ ಹಿಡಿದನು. ವಸುದೇವ ಗೋಕುಲವನ್ನು ತಲುಪಿದ. ಆಗ ತಾನೇ ಹೆಣ್ಣು ಮಗುವನ್ನು ಹೆತ್ತ. ಇನ್ನು ಪ್ರಜ್ಞೆ ಬರದ ಯಶೋದೆಯ ಮಡಿಲಲ್ಲಿ ತನ್ನ ಮಗುವನ್ನು ಮಲಗಿಸಿ ಅಲ್ಲಿ ಯಶೋದೆಗೆ ಜನಿಸಿದ ಹೆಣ್ಣು ಮಗುವಿನೊಂದಿಗೆ ಮಥುರೆಗೆ ಹಿಂತಿರುಗಿದನು.